ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಮರ ಗೆಲ್ಲಲು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಚುನಾವಣೆಗೆ ಸಿದ್ಧರಾಗಲು ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ. ರಣದೀಪ್ ಸಿಂಗ್ ಸುರ್ಜೇವಾಲಾ ಸೂಚನೆ. ಶಾಸಕರಾರು ಬೆಂಗಳೂರಿಗೆ ಬರದೆ ಕ್ಷೇತ್ರದಲ್ಲೇ ಇದ್ದು ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತೆ ಪಾಠ. ಲೋಕಸಭಾ ಚುನಾವಣೆಗೆ ರಾಜ್ಯ ಪ್ರವಾಸ ಮಾಡೋ ಕುರಿತು ಸಮಾಲೋಚನೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಪ್ರವಾಸ ಕೈಗೊಳ್ಳೋ ಬಗ್ಗೆ ಚರ್ಚೆ. ಆದಷ್ಟು ಬೇಗ ಸಂಭವನೀಯರ ಪಟ್ಟಿ ನೀಡುವಂತೆ ನಾಯಕರಿಗೆ ಸೂಚನೆ. ಗ್ಯಾರಂಟಿಗಳ ಫಲಾನುಭವಿಗಳಾದ್ರೂ ಬಿಜೆಪಿ ಜೆಡಿಎಸ್ ಬೆಂಬಲಿಗರ ಟೀಕೆ. ಎರಡೂ ಪಕ್ಷದ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ. ಸದನದಲ್ಲಿ ಗ್ಯಾರಂಟಿ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿ ಅಂತ ಶಾಸಕರಿಗೆ ಸೂಚನೆ. ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆ ದಿನ. ಸಂಜೆ 4 ಗಂಟೆ ಒಳಗಾಗಿ ನಾಮಪತ್ರ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆ. ಕಾಂಗ್ರೆಸ್ನಿಂದ ನಾಸಿರ್ ಹುಸೇನ್, ಜೆಸಿ ಚಂದ್ರಶೇಖರ್, ಅಜಯ್ ಮಾಕನ್, ಬಿಜೆಪಿಯಿಂದ ನಾರಾಯಣ ಬಾಂಡ್ಗೆ ನಾಮಪತ್ರ. ವಿಧಾನಸಭೆ ಕಲಾಪದಲ್ಲಿ ರಾಮಭಕ್ತಿಯ ಬಗ್ಗೆ ಕೈಕಮಲ ಜಟಾಪಟಿ. ನಾವು ರಾಮನ ದೇವಸ್ಥಾನ ಕಟ್ಟಿಸಿದ್ದೀವಿ ಅಂತ ಶಾಸಕ ಶಿವಲಿಂಗೇಗೌಡ ಬಿಜೆಪಿಗೆ ಟಾಂಗ್. ನೀವು ರಾಮನ ಭಕ್ತರಲ್ಲ, ರಾವಣನ ಭಕ್ತರು ಅಂತ ಬಿಜೆಪಿ ಸದಸ್ಯರಾದ ಹರೀಶ್ ಪುಂಜಾ, ಭರತ್ ಶೆಟ್ಟಿ ವಾಗ್ದಾಳಿ. ಲೋಕಸಭಾ ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸ. ಜೆಡಿಎಸ್ ಬಿಜೆಪಿ ಸೀಟು ಹಂಚಿಕೆ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ. ರಾಷ್ಟ್ರೀಯ ಕಾರ್ಯಕಾರಿಣಿ ಬಳಿಕ ಎಲ್ಲವೂ ಅಂತಿಮವಾಗಲಿದೆ ಎಂದ ಜೋಶಿ. ಯಾವ ಸಾಧನೆ ಮಾಡದೆ ರಾಜ್ಯಪಾಲರ ಬಾಯಲ್ಲಿ ಕಾಂಗ್ರೆಸ್ ಹಸಿ ಸುಳ್ಳು ಹೇಳಿಸಿದೆ. ಹಾವೇರಿ ಸಾಮೂಹಿಕ ಅತ್ಯಾಚಾರ, 40% ಕಮಿಷನ್ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತುತ್ತೀವಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಗರಂ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ವಿಚಾರ. ಯಾವ ಪಾಳೆಗಾರರು ಬಂದರೂ ನಾವು ಕುಸ್ತಿ ಮಾಡಲು ರೆಡಿ ಇದ್ದೀವಿ. ಬಲಿಪಶು ಮಾಡೋದಾದ್ರೆ ಚುನಾವಣೆಗೆ ನಿಲ್ಲಿಸಲಿ ಅಂತ ಕಾಂಗ್ರೆಸ್ ಶಾಸಕ ಎಚ್ಸಿ ಬಾಲಕೃಷ್ಣ ಸವಾಲ್. ಭಾರತ ಪಾಕಿಸ್ತಾನ ಇಬ್ಬಾಗವಾಗಲು ಹಿಂದೂ ಮಹಾಸಭಾ ಕಾರಣ. ಮೊಹಮ್ಮದ್ ಅಲಿ ಜಿನ್ನಾರನ್ನ ಎತ್ತಿ ಕಟ್ಟಿದ್ದೆ ಅವರು. ಬ್ರಿಟಿಷರು ಮಹಾಸಭಾ ಕುಮ್ಮಕ್ಕಿನಿಂದ ಭಾರತ ಇಬ್ಬಾಗವಾಯಿತೆಂದು ಮಾಜಿ ಸಿಎಂ ಮೊಯ್ಲಿ ವಿವಾದ. ಮಂಗಳೂರಿನ ಜೆರೆಸಾ ಶಾಲೆ ಶಿಕ್ಷಕಿ ಪ್ರಭಾ ಯಾವುದೇ ಧರ್ಮವನ್ನ ಅವಮಾನಿಸಿಲ್ಲ. ಬದಲಾಗಿ ವಿದ್ಯಾರ್ಥಿಗಳಿಗೆ ಶಾಲೆ ನಿಯಮ ಉಲ್ಲಂಘಿಸದಂತೆ ಹೇಳಿದ್ದಾರೆ. ಶಾಸಕರಾದ ವೇದವಾಸ್ ಕಾಮತ್ ಹಾಗೂ ಭರತ್ ಶೆಟ್ಟಿ ಸೇರಿ 6 ಜನರ ವಿರುದ್ಧ ಎಫ್ಐಆರ್. ಹಿಂದೂ ಧರ್ಮಾವಹೇಳನ ವಿವಾದ ಬೆನ್ನಲ್ಲೇ ಡಿಡಿಪಿಐ ದಯಾನಂದ್ ನಾಯಕ್ ವರ್ಗಾವಣೆ. ಬೆಳಗಾವಿ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಪ್ರವಚಕರನ್ನಾಗಿ ಎತ್ತಂಗಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಡಿಡಿಪಿಐ ಆಗಿ ವೆಂಕಟೇಶ್ ಸುಬ್ರಾಯ್ ಪಟಗಾರ್ ನೇಮಕ. ವೈಯಕ್ತಿಕ ಕಾರಣಕ್ಕೆ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಪೇದೆ ಆತ್ಮಹತ್ಯೆಗೆ ಯತ್ನ. ಗನ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಗುರುಮೂರ್ತಿ. ಗಂಭೀರ ಸ್ಥಿತಿಯಲ್ಲಿರುವ ಕಾನ್ಸ್ಟೇಬಲ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಅನುದಾನದ ಆರೋಪ ಮಾಡಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟಿಸಿದ್ದಕ್ಕೆ ಪ್ರಶ್ನೆ. ಕಾಂಗ್ರೆಸ್ ಶಾಸಕರಿಗೆ ಮಂಡ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ 15 ಪ್ರಶ್ನೆ ಕೇಳಿ ಪತ್ರ. ಮೇಲುಕೋಟೆ ಶಾಸಕರಾದ ಬಳಿಕ ನೀವು ಎಷ್ಟು ಅನುದಾನ ತಂದಿದ್ದೀರಿ ಅಂತ ಪ್ರಶ್ನೆ. ಕೊಪ್ಪಳ ಜಿಲ್ಲೆಯ ಹಾಲವರ್ತಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆ. ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ತರಾಟೆ. ಸಚಿವರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಂತೆ ಗ್ರಾಮಕ್ಕೆ ತಹಶೀಲ್ದಾರ್ ಹಾಗೂ ಪೊಲೀಸರು ದೌಡಾಯಿಸಿ ಪರಿಶೀಲನೆ. ದುಬೈನಲ್ಲಿ ಹಿಂದೂ ದೇವಸ್ಥಾನ ನಿರ್ಮಿಸಿದ್ದಕ್ಕೆ ಯುಎಇ ದೊರೆಗೆ ಪ್ರಧಾನಿ ಮೋದಿ ಧನ್ಯವಾದ. ಇನ್ಮುಂದೆ ಅರಬ್ಗೆ ಭಾರತದಿಂದ ಹೆಚ್ಚಿನ ಭಕ್ತರು ಆಗಮಿಸುತ್ತಾರೆ ಎಂದ ಮೋದಿ. ದುಬೈ ಪ್ರವಾಸ ಮುಗಿಸಿ ಕತಾರ್ಗೆ ತೆರಳಿದ ಮೋದಿಗೆ ಅದ್ಧೂರಿ ಸ್ವಾಗತ. ದುಬೈನ ವಿಶ್ವ ಸರ್ಕಾರದ ಶೃಂಗಸಭೆಯಲ್ಲಿ ಬಾಲಿವುಡ್ ನಟ ಶಾರುಖ್ ಖಾನ್ ಭಾಗಿ. ಹಾಲಿವುಡ್ ಸಿನಿಮಾನಲ್ಲಿ ನಟಿಸಲು ನನಗೆ ಆಫರ್ ಬರಲೇ ಇಲ್ಲ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕಿಂಗ್ ಖಾನ್ ಬೇಸರ. ದೆಹಲಿಯಲ್ಲಿ 3ನೇ ದಿನಕ್ಕೆ ಕಾಲಿಟ್ಟ ಅನ್ನದಾತರ ಪ್ರತಿಭಟನೆ. ರೈತರನ್ನ ತಡೆಯೋದಕ್ಕೆ ದೆಹಲಿಯ ಗಡಿಯಲ್ಲಿ ಭದ್ರತೆ ಹೆಚ್ಚಳ. ಪೊಲೀಸರು ಡ್ರೋನ್ ಪ್ರಯೋಗಕ್ಕೆ ರೈತರಿಂದ ಗಾಳಿಪಟ ಅಸ್ತ್ರ.
ಕೇಂದ್ರ ಸರ್ಕಾರ ಹಾಗೂ ರೈತರ ಮುಖಂಡರ ಮಾತುಕತೆ ವಿಫಲ. ಇವತ್ತು ರೈತರ ಜೊತೆ 3ನೇ ಸುತ್ತಿನ ಮಾತುಕತೆ. ಪ್ರಯಾಣಿಕರ ಹಿತದೃಷ್ಟಿಯಿಂದ ದೆಹಲಿಯ 9 ಮೆಟ್ರೋ ರೈಲು ನಿಲ್ದಾಣ ಬಂದ್. ಉತ್ತರ ಪ್ರದೇಶದ ಅಯೋಧ್ಯೆಗೆ ನಿತ್ಯ ಲಕ್ಷಾಂತರ ಭಕ್ತರು ಭೇಟಿ. ನಿನ್ನೆ ಬಸಂತ ಪಂಚಮಿ ಪ್ರಯುಕ್ತ ರಾಮನ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಬಾಲರಾಮನನ್ನ ಕಂಡು ಪುನೀತರಾದ ಭಕ್ತರು. T20 ವಿಶ್ವಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾಗೆ ರೋಹಿತ್ ಶರ್ಮಾ ನಾಯಕ, ಹಾರ್ದಿಕ್ ಪಾಂಡ್ಯ ಉಪನಾಯಕನಾಗಿದ್ದು ರಾಹುಲ್ ದ್ರಾವಿಡ್ ಕೋಚ್. ರೋಹಿತ್ ನಾಯಕತ್ವದಲ್ಲಿ ಭಾರತ ಆಡಲಿದೆ ಎಂದ ಬಿಸಿಸಿಐ ಕಾರ್ಯದರ್ಶಿ ಜೈಶಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.